ಇವಾಗ ಸಮಯ ಆಗಿರುವಂಥದ್ದು ರಾತ್ರಿ 3 ಗಂಟೆ ಆಗಿದೆ. ಸೊ 3 ಗಂಟೆಗೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬಿಕಾಸ್ ಆಫ್ ಅದನ್ನು ನೋಡ್ಬಿಟ್ಟು ನನಗಂತೂ ತಡ್ಕೊಳ್ಳೋಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರನೇ ಈ ವಿಡಿಯೋ. ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಈ ಚಾನಲಲ್ಲಿ ವಿಡಿಯೋಸ್ ಬಂದು ಆಲ್ಮೋಸ್ಟ್ 2 ತಿಂಗಳ ಮೇಲಾಗಿದೆ. ಸೊ ಅದಕ್ಕೆ ಕಾರಣಗಳು ಸುಮಾರು, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಬಟ್ ನಾನಿವತ್ತು RCB ವರ್ಸಸ್ ಯಾವುದು ನಮ್ಮ LSG ಅವರ ಮ್ಯಾಚ್ ನೋಡ್ತಾ ಇದ್ದೆ. ಆ್ಯಂಡ್ ಮ್ಯಾಚ್ ಕೂಡ ನೋಡಿದೆ. ಅದಕ್ಕಿಂತ ಮುಂಚೆ ಒಂದು ಸಿನಿಮಾದ ಪ್ರಮೋಷನ್ ಬಗ್ಗೆ ಕೂಡ ಸುದ್ದಿಗಳು ಬರ್ತಾಯಿತ್ತು ಆ್ಯಂಡ್ ವೀಡಿಯೋಸ್ಗಳು ಕೂಡ ಬರ್ತಾಯಿತ್ತು. ಬಿಕಾಸ್ ಆಫ್ ಅದೊಂದು ತಮಿಳ್ ಸಿನಿಮಾ ಕಮಲ್ ಹಾಸನ್ದು ಯಾವುದೋ ಒಂದು ಥಗ್ ಲೈಫ್ ಅಂತ. ಅದಾದಮೇಲೆ ನಂಗೆ ಗೊತ್ತಾಗಿರೋವಂಥದ್ದು, ಶಿವರಾಜ್ ಕುಮಾರ್ ಬೇರೆ ಭಾಷೆಯ ಒಂದು ಸಿನಿಮಾಗಳಿಗೆ ಅಂತಂದರೆ ಸ್ವಲ್ಪ ಜಾಸ್ತಿ ಒಲವು ತೋರಿಸ್ತಾರೆ. ಬಿಕಾಸ್ ಅದಕ್ಕೆ ಏನು ಅಂತ ಅವ್ರನ್ನೇ ಕೇಳಬೇಕು. ಅದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ಒಂದು ವಿಷಯಗಳು ಕೇಳಿ ಬರ್ತಾಯಿದೆ. ನಾನು ಮೊದಲು ಹೇಳ್ದಂಗೆ ನಿಮಗೆ, ನಾನು RCB ವರ್ಸಸ್ LSG ಪಂದ್ಯದ ಬಗ್ಗೆ ಅದರ ಮ್ಯಾಚ್ ನೋಡ್ತಾ ಇದ್ದೆ. ಬಿಕಾಸ್ ಇಂಟ್ರೆಸ್ಟಿಂಗ್ ಆಗಿತ್ತು ಇರೋವಂಥದ್ದು. ಆ್ಯಂಡ್ ಯಾರು RCB ವಿನ್ ಆಗುತ್ತಾ ಅಥವಾ ಟಾಪ್ 1 ಪೊಸಿಷನ್ಗೆ ಹೋಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ನೋಡ್ತಾ ಇದ್ದೆ. ಆ್ಯಂಡ್ ಅದ್ರ ಬಗ್ಗೆ ಏನಂತಂದರೆ ನಂದು ಇನ್ನೊಂದು ಚಾನಲ್ ಕೂಡ ಇದೆ. ಸೊ ಅದರಲ್ಲಿ ವೀಡಿಯೋಸ್ ಕೂಡ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಮ್ಯಾಚ್ ನೋಡ್ತಾ ಇದ್ದೆ. ಆ್ಯಂಡ್ ಅದರಲ್ಲಿ RCB ವಿನ್ ಆಯಿತು, ಖುಷಿ ಪಟ್ವಿ, ಎಲ್ಲ ಆಗೋಯ್ತು. ಬಟ್ ಅದಾದಮೇಲೆ ನನಗೆ ಒಂದು ವಿಷಯ ಗೊತ್ತಾಗಿರೋದು ಅಂತೇನಂತಂದರೆ, ಕಮಲ್ ಹಾಸನ್ ತಮಿಳು ಹಿರಿಯ ನಟ, ಸೊ ಅದ್ಭುತವಾದಂಥ ಕಲಾವಿದ, ಒಳ್ಳೆ ನಟ. ಸೊ ಅವರು ಕನ್ನಡ, ಸೊ ತಮಿಳಿಂದ ಹುಟ್ಟಿದೆ, ಸೊ ತಮಿಳೇ ಅದಕ್ಕೆ ಮೂಲ ಅನ್ನೋ ಒಂದು ರೀತಿಯಲ್ಲಿ ಒಂದು ಸಿನಿಮಾದ ಪ್ರಮೋಷನ್ ಸ್ಟೇಜ್ ಮೇಲೆ ಹೇಳಿರೋವಂಥದ್ದು. ಅದು ಶಿವರಾಜ್ ಕುಮಾರ್ ಅವರ ಒಂದು ಉಪಸ್ಥಿತಿನಲ್ಲೇ ಆ ಮಾತನ್ನು ಹೇಳಿದ್ರು ಅನ್ನೋ ಒಂದು ಸುದ್ದಿ ಕೂಡ ಕೇಳಿ ಬರ್ತಾಯಿತ್ತು. ಆ್ಯಂಡ್ ಕನ್ನಡದ ಕೆಲವು ವ್ಯಕ್ತಿಗಳು ಆ್ಯಂಡ್ ನ್ಯೂಸ್ ಚಾನೆಲ್ಗಳು ಕೂಡ ಅದು ಪ್ರಸಾರ ಆಗ್ತಾಯಿತ್ತು. ಜೊತೆಗೆ ಕೆಲವರು ಅದನ್ನು ವಿರೋಧ ಕೂಡ ವ್ಯಕ್ತಪಡಿಸ್ತಾಯಿದ್ರು. ಆ್ಯಂಡ್ ಈ ಥರ ಎಲ್ಲ ಹೇಳಬಾರ್ದಾಗಿತ್ತು, ಏನಕ್ಕೆ ಹೇಳೋವಂಥದ್ದು, ಅದಕ್ಕೆ ಮೂಲ ಏನು ಅಂತ ಇವನಿಗೇನು ಗೊತ್ತು ಅನ್ನೋ ರೀತಿಯಲ್ಲೆಲ್ಲ ಕೇಳಿ ಬರ್ತಾಯಿತ್ತು. ಬಟ್ ಇದನ್ನು ಕೇಳಿದಾಗ ನನಗೂ ಕೂಡ ಹಂಗೆ ಅನಿಸಿರೋವಂಥದ್ದು, ಯಾರು ಇವನು ಕಮಲ್ ಹಾಸನ್ನು, ಯಾರು ಇವನು ಕಮಲ್ ಹಾಸನ್ನು? ಓಕೆ, ಸಿಂಗಲ್ ವರ್ಡಲ್ಲೇ ಮಾತಾಡುವಂಥದ್ದು. ನಾನು ಗೆಸ್ಟಾಗಿ ಹೋಗಿರೋವಂಥದ್ದು ನಮ್ಮ ದೊಡ್ಡ ಮನೆ ಅಂತ ಏನು ಹೇಳ್ಕೊತಾರೆ ಅಥವಾ ಜನಗಳು ಅಥವಾ ಅವರ ಫ್ಯಾನ್ಗಳೇನು ಹೇಳ್ತಾರೆ. ಸೊ ಅವರ ಒಂದು ಫ್ಯಾಮ್ಲಿಯಿಂದ ಒಬ್ಬ ನಟ ಹೋಗ್ತಾನೆ, ಯಾರು? ಶಿವರಾಜ್ ಕುಮಾರ್ ಹೋಗ್ತಾರೆ. ಓಕೆ, ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್ ಅಥವಾ ರಾಘವೇಂದ್ರ ರಾಜ್ಕುಮಾರ್ ಹತ್ರ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮೇಲೆ ನಿಜವಾಗ್ಲೂ ನನಗೆ ಗೌರವ ಇದೆ. ಅದರಲ್ಲೂ ಮುಖ್ಯವಾಗಿ ರಾಜ್ಕುಮಾರ್ ಅವ್ರ ಮೇಲೆ ತುಂಬ ಗೌರವ ಇದೆ. ಬಿಕಾಸ್ ಆಫ್ ಅವ್ರಿಗೆ ಅಂದರೆ ಅವರು ಇದ್ದಾಗ ಅವರ ಒಂದು ಕನ್ನಡ ಪ್ರೀತಿ ಆದರೂ ಆಗಿರ್ಬೋದು, ಅಥವಾ ಅವರು ಮಾಡಿರೋವಂಥ ಕನ್ನಡ ಸಿನಿಮಾಗಳಾದರೂ ಆಗಿರ್ಬೋದು, ಆ ಥರದ್ದು ನೋಡ್ತಾ ಇದ್ದರೆ ಏನೋ ಒಂದು ಕೊಡುಗೆ ಕೊಟ್ಟಿದ್ದಾರೆ ರಾಜ್ಕುಮಾರ್ ಅಂತ ಅನಿಸುತ್ತೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಶಿವರಾಜ್ ಕುಮಾರ್ ಅವರ ವರ್ತನೆಗಳು ಮತ್ತು ಅವರ ಒಂದು ಈ ಸ್ವಾಭಿಮಾನ ಬಿಟ್ಟು ಬೇರೆ ಭಾಷೆಯ ಒಂದು ಪ್ರೀತಿ ಇದೆಯಲ್ಲ, ಅದೆಲ್ಲೋ ತೊಗೊಳಕ್ಕೆ ನನಗಂತೂ ಆಗ್ತಾಯಿಲ್ಲ. ಅದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ಕಮಲ್ ಹಾಸನ್ ಬಗ್ಗೆ ಫಸ್ಟ್ ಮಾತಾಡೋಣ. ಅವನು ಹೇಳ್ತಾನೆ ತಮಿಳಿಂದನೇ ಕನ್ನಡ ಹುಟ್ಟಿರೋದು ಅಂತ ಹೇಳ್ತಾನೆ. ಅದು ಶಿವರಾಜ್ ಕುಮಾರ್ ಅವರ ಉಪಸ್ಥಿತಿಯಲ್ಲಿ ಹೇಳಿದ್ದ ಆದಮೇಲೆ ಆ ಶಿವರಾಜ್ ಕುಮಾರ್ ಅದು ಯಾಕೆ ಸುಮ್ಮನೆ ಕೂತ್ಕೊಂಡ್ರೋ ಏನೋ ಅಂತ ಅರ್ಥ ಆಗ್ತಿಲ್ಲ ನನಗೆ. ಅವ್ರ ಅಭಿಮಾನಿಗಳೇ ಹೇಳಬೇಕಪ್ಪ, ಮಾತೆತ್ತಿದ್ರೆ ದೊಡ್ಡ ಮನೆ ಅಂತ ಎಲ್ಲನೂ ಅಂದರೆ ಒಂಥರ ಈ ತಿಪ್ಪೆಯಲ್ಲಿ ನಾಯಿ ಕೊಡೆಯದಂಗೆ ಅದು ಬಂದುಬಿಡ್ತಾರೆ. ದೊಡ್ಡ ಮನೆಗೆ ಯಾರಾದ್ರೇನ ಅಂದರೆ ಪುನೀತ್ ರಾಜ್ಕುಮಾರ್ ಇದ್ರೂ ಈ ರೇಂಜಿಗೆ ಸ್ವಾಭಿಮಾನ ಬಿಟ್ಬಿಟ್ಟು ಸೊ ಇನ್ನೊಬ್ರಿಗೆ ಹೋಗಿ ಬಕೆಟ್ ಹಿಡಿತಾ ಇರಲಿಲ್ಲ. ಓಕೆ, ಸೊ ಅದು ತಮಿಳಿಂದ ಬಂದಿದೆಯಾ ಅಥವಾ ಕನ್ನಡ ಬೇರೆ ಒಂದು ದಾರಿಯಿಂದನೇ ಬಂದಿದೆಯಾ, ಮೂಲ ಇದೆಯಾ, ಅದು ಬೇರೆ ಪ್ರಶ್ನೆ. ಯಾವನ್ ಗುರು ಹೇಳೋಕ್ಕೆ ಕಮಲ್ ಹಾಸನು? ಇವನೇನು ದೊಡ್ಡ ಶಾಸ್ತ್ರಜ್ಞನ, ಇವನು ದೊಡ್ಡ ಪಂಡಿತನ, ಇವನು ಇವನು ಒಬ್ಬ ನಟ ಅಷ್ಟೇ. ಇವನು ಅಯೋಗ್ಯ. ಓಕೆ, ಅಯೋಗ್ಯ ಅಂತಲೇ ಮಾತಾಡೋವಂಥದ್ದು ನಾನು. ಇವನು ಯೋಗ್ಯತೆ ಏನು? ತಿಕಾ ಮುಚ್ಕೊಂಡು ಬಂದನ, ಸಿನಿಮಾ ಪ್ರಮೋಷನ್ ಮಾಡಿದ್ನ, ದುಡ್ಡು ಮಾಡ್ಕೊಂಡ ತಿಕಾ ಮುಚ್ಕೊಂಡು ಹೋಗ್ಬೇಕು ಅಷ್ಟೇ. ಇವನು ಕನ್ನಡ ಎಲ್ಲಿಂದ ಬಂತು, ಮೂಲ ತಮಿಳ ಅಥವಾ ಇನ್ನೊಂದು ಇವನು ಯಾವನ್ ಗುರು ಹೇಳಕ್ಕೆ? ಇವನು ಇವನೇನು ದೊಡ್ಡ ಜ್ಞಾನಪೀಠ ಪ್ರಶಸ್ತಿ ತೊಗೊಂಡು ಬಂದ್ಬಿಟ್ಟು ಏನಾದರೆ ಇಲ್ಲಿ ಬಂದವನ ಇವನು? 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದ್ದಾವೆ ಕನ್ನಡಕ್ಕೆ. ಎಷ್ಟು ಬಂದಿದ್ದಾವಪ್ಪ ತಮಿಳಿಗೆ? 2 ಬಂದಿದ್ದಾವೆ ನನಗೆ ಗೊತ್ತಿರೋಂಗೆ, 2 ಬಂದಿರಬೇಕು ಅಷ್ಟೇ. ಇವನು ಕನ್ನಡದ ಬಗ್ಗೆ ನಿನಗೆ ಸರ್ಟಿಫಿಕೇಟ್ ಕೊಡುವಂಥ ಯಾವ ಬೋಳಿ ಮಗ ಹೇಳಿದ್ದು? ನೀನು ಬಂದ ತಿಕಾ ಮುಚ್ಕೊಂಡು ಕನ್ನಡ ಸಿನಿಮಾನೂ ಅಲ್ಲ ಅದು. ಯಾವಾಗ ಬರ್ತಾರೆ ನನ್ನ ಮಕ್ಕಳು ಪ್ರಮೋಷನ್ ಮಾಡ್ತಾರೆ, ಇವರಿಗೆ ಇನ್ನು ಸಪೋರ್ಟ್ ಶಿವರಾಜ್ ಕುಮಾರ್ದು ಬೇರೆ. ಬುದ್ಧಿ ಇಲ್ವಾ ಗುರು? ಯಾವುದೋ ಒಂದು ಟೈಮಲ್ಲಿ ನೋಡಿದ್ದೆ ನಾನು, ನಮ್ಮ ಸಿನಿಮಾ ನಾನೇ ಬೇಕಾದರೆ ಥಿಯೇಟ್ರ್ಗಳನ್ನ ಬಿಟ್ಕೊಡ್ತೀನಿ. ಸ್ವಾಭಿಮಾನ ಇಲ್ವ ಸ್ವಾಮಿ ನಿಮಗೆ ಒಂಚೂರಾದ್ರೂ? ನಿಮ್ಮ ತಮ್ಮ ಇದ್ದರು ಪುನೀತ್ ರಾಜ್ಕುಮಾರ್, ನಿಮ್ಮ ರೇಂಜಿಗೆ ಒಂದು ಬಕೆಟ್ ಹಿಡಿತಿರ್ಲಿಲ್ಲ ಅವರು. ಯಾವುದೋ ಒಂದು 2 ತಮಿಳು ಸಿನಿಮಾ ಮಾಡಿದೆ ಅಂತ ಹೇಳ್ಬಿಟ್ಟು ಈ ರೇಂಜಿಗೆ ಬಕೆಟ್ ಹಿಡಿಯೋದ ಹೋಗಿ? ನಾಚಿಕೆ ಮಾನ ಮರ್ಬೋದೆ ಒಂದು ಚೂರು ಇಲ್ವಾ? ನೀವು ಮೆದರಡಿಗೆ ಹಂಗೆ ಮಾತಾಡ್ತಾವನೆ, ಹಂಗಲ್ಲ ಅಂತ ಹೇಳ್ಬಿಟ್ಟು ಮೈಕ್ ಇಸ್ಕೊಂಡು ಹೇಳಬೇಕಾಗಿತ್ತು. ಅದ್ರ ಬಗ್ಗೆ ಎಲ್ಲ ಮಾತಾಡೋದು ಬೇಡ ಇವಾಗ. ಅದಕ್ಕೆ ಮಾತಾಡೋರೆ ಬೇರೆ ಇದ್ದಾರೆ, ತಿಳಿದಂಥವ್ರು, ಶಾಸ್ತ್ರಜ್ಞರು. ಸೊ ಅವ್ರು ಮಾತಾಡ್ತಾರೆ. ನಮ್ದೇನಿದೆ ಸಿನಿಮಾ ಅಷ್ಟೇ. ಅದೆಲ್ಲ ಬಿಟ್ಬಿಟ್ಟು ತಮಿಳಿಂದ ಕನ್ನಡ ಬಂತು. ನೀನು ಯಾವನ್ ಗುರು ಹೇಳೋಕ್ಕೆ? ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ಕನ್ನಡದ ಮೂಲ ನಾನು ನೋಡಿರೋ ಪ್ರಕಾರ ನನಗೆ ಅಷ್ಟು ಕ್ಲಾರಿಟಿ ಇಲ್ಲ ನನಗೆ ಯಾವುದರಿಂದ ಬಂದಿದೆ ಅಂತ. ಬಟ್ ಅದಕ್ಕೆ ಆದಂಥ ಒಂದು ಇತಿಹಾಸ ಇದೆ ಕನ್ನಡಕ್ಕೆ.
ನೀವು ಬಂದ್ಬಿಟ್ಟು ಒಂದು ಸ್ಟೇಜ್ ಮೇಲೆ ತಮಿಳಿಂದ ಕನ್ನಡ ಹುಟ್ಕೊಂಡಿದ್ದೀರ, ಏನು ರೀ ಅರ್ಥ? ಏನು ಅರ್ಥ ಅದು? ಏನು ಹೇಳಬೇಕು ಅಂತ ಹೊರಟಿದ್ದೀರಾ? ಫಸ್ಟ್ ಆಫ್ ಆಲ್ ಅದನ್ನು ಹೇಳಿ ನೀವು. ನಾನು ಹೇಳ್ತಾ ಇಲ್ವಾ, ನಮಗೆ ಎಷ್ಟು ಹಿಂದಿಯಿಂದ ಪ್ರಾಬ್ಲಮ್ ಇದೆ ಕನ್ನಡಕ್ಕೆ, ಕನ್ನಡ ಭಾಷೆಗೆ ಅಷ್ಟೇ ಪ್ರಾಬ್ಲಮ್ಮು ಈ ತಮಿಳು, ತೆಲುಗು, ಮಲಯಾಳಮು. ನಮ್ಮ ಸುತ್ತಮುತ್ತನೇ ಇದ್ದಾರೆ ದುಶ್ಮನ್ಗಳು. ನಾವು ಸುಮ್ಮನೆ ಹಿಂದಿ ಅದು ಇದು ಅಂತ ಹೇಳ್ತೀವಿ, ಬಟ್ ಹೇಳ್ತೀನಲ್ಲ, ದುಶ್ಮನ್ ಕಿದಾರೆ ಅಂತಂದರೆ ಕರ್ನಾಟಕದವ್ರಿಗೆ ಸುತ್ತಮುತ್ತ ನಮ್ಮಲ್ಲಿರೋ ಬೋಳಿ ಮಕ್ಕಳೇನೆ ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ಸ್ವಾಭಿಮಾನ ಬಿಟ್ಬಿಟ್ಟು ಬೇರೆಯವ್ರಿಗೆ ಬಕೆಟ್ ಇಟ್ಕೊಂಡು ಬದುಕ್ತಾವ್ರೆ. ಅದನ್ನು ಫಸ್ಟ್ ಅಂಥ ಬೋಳಿ ಮಕ್ಕಳನ್ನ ನೆಟ್ಟಗೆ ಮಾಡಬೇಕಾಗೈತೆ. ಒಂಚೂರು ಸ್ವಾಭಿಮಾನ ಅನ್ನೋದನ್ನು ನಮ್ಮ ಒಂದು ರಕ್ತದಲ್ಲಿ ಬೆರೆಸ್ಕೊಬೇಕಾಗೈತೆ. ಅವ್ನು ಯಾವನೋ ಒಬ್ಬ ಬರ್ತಾನೆ, ಬೋಳಿ ಮಗ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಬಂದ್ಬಿಟ್ಟು ನಿಮ್ಮ ಭಾಷೆ ನಮ್ಮ ಭಾಷೆಯಿಂದ ಉಟ್ಕೊಂಡಿದ್ದು ಅಂತ ಹೇಳ್ತಾನೆ. ಇದನ್ನೆಲ್ಲ ನೋಡಿಕೊಂಡು ನಾವು ರೀಲ್ಸ್ ಮಾಡ್ಕೊಂಡು ಇದು ಮಾಡ್ಕೊಂಡು ಕುತ್ಕೊತೀವಿ. ಇದ್ರ ಬಗ್ಗೆ ನಾವೇನಾದರೂ ಮಾತಾಡ್ತಾರೆ, ನಮ್ಮ ಕಮೆಂಟ್ ಬಾಕ್ಸಲ್ಲೇ ಬಂದು ಮಾತಾಡ್ತಾರೆ, ನಿನಗೇನೋ ಅಲ್ಲ ಗೊತ್ತು, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರೆ. ನನಗೇನೂ ಗೊತ್ತಿಲ್ಲ, ಅದಕ್ಕೋಸ್ಕರನೇ ಕ್ವಶನ್ ಮಾಡ್ತಿರೋವಂಥದ್ದು. ಅರ್ಧಂಬರ್ಧ ತಿಳ್ಕೊಂಡಿರೋ ನನ್ನ ಮಕ್ಕಳೇನೇ ಬಿಡು, ಬಂದಿರ್ಬೋದು ಹುಡುಗರು ಅಂತಾರೆ. ನಾನು ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ಶಿವರಾಜ್ ಕುಮಾರ್ ಅವರು, ಇನ್ನೇನಿದೆ ಗುರು ನಿಮಗೆ? ಒಂಚೂರು ಕನ್ನಡಕ್ಕೋಸ್ಕರ ಏನಾದರೂ ಮಾಡಿ. ರಾಜ್ಕುಮಾರ್ ಅವರು ಕನ್ನಡ ಚಳವಳಿ ಮಾಡಿದ್ರು, ಗೋಕಾಕ್ ಚಳವಳಿಗೆ ಸುಮಾರು ಹೋರಾಟ ಮಾಡಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಅಂಥ ಸಿನಿಮಾಗಳನ್ನ ಮಾಡಿ. ಅದೆಲ್ಲ ಬಿಟ್ಬಿಟ್ಟು ಬೇರೆ ಸಿನಿಮಾಗಳಿಗೆ ರಜನಿಕಾಂತ್ ಬಂದ್ರೂ ಕೈ ಕಟ್ಕೊಂಡು ನಿಂತ್ಕೊಂತೀರಾ, ಕಮಲ್ ಹಾಸನ್ ಬಂದರೂ ಕೈ ಕಟ್ಕೊಂಡು ನಿಂತ್ಕೊಂತೀರಾ. ನಾನು ಇನ್ನೊಂದು ಪೋಸ್ಟ್ ಓದಿದೆ, ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ ನನಗೆ. ಕಮಲ್ ಹಾಸನ್ ಅವ್ರನ್ನ ತಪ್ಕೊತಾರೆ. ತಪ್ಕೊಂಡಾದ್ಮೇಲೆ ಶಿವರಾಜ್ ಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರಂತೆ, ಕಮಲ್ ಹಾಸನ್ ತಪ್ಕೊಂಡಿದ್ದಕ್ಕೆ ನಾನು 3 ದಿನ ಏನೋ ಸ್ನಾನ ಮಾಡಲ್ಲ ಹಾಗೆ ಹೀಗೆ ಅಂತ ಒಂದು ಪೋಸ್ಟ್ ಬಂದಿತ್ತು. ಅವ್ರು ಏನಾದರೂ ಅದನ್ನು ಹೇಳಿಲ್ವ ಅನ್ನೋದು ಗೊತ್ತಿಲ್ಲ. ಇನ್ ಕೇಸ್ ಹೇಳಿದಿದ್ರೆ ಇದಕ್ಕಿಂತ ದರಿದ್ರ ಇನ್ನೊಂದಿಲ್ಲ. ಕಮಲ್ ಹಾಸನ್ ಒಳ್ಳೆ ನಟ ಆಗಿರ್ಬೋದು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಅವ್ನು ತಪ್ಕೊಂಡ್ರೆ 3 ದಿನ ಸ್ನಾನ ಮಾಡಲ್ಲ ಹಾಗೆ. ಅಯ್ಯೋ ಶಿವನೇ, ಎಷ್ಟು ಅಂತ ಸ್ವಾಭಿಮಾನ ಬಿಡ್ತೀರಾ ಸ್ವಾಮಿ. ನನಗೆ ಲಾಸ್ಟ್ ಟೈಮಲ್ಲಿ ಒಂದು ಥಿಯೇಟ್ರ್ಗಳ ಸಮಸ್ಯೆ ಆದಾಗ ನಾವೇ ಬೇಕಾದರೆ ಬಿಟ್ಕೊಡ್ತೀವಿ ಥಿಯೇಟ್ರ್ ಅಂತ ಹೇಳಿದ್ರಲ್ಲ ಶಿವರಾಜ್ ಕುಮಾರ್ ಅವರು. ರೀ ಸ್ವಾಮಿ, ನೀವು ಹಾಸ್ಪಿಟಲೈಸ್ ಇದ್ದಾಗ ಎಷ್ಟು ಜನ ಕನ್ನಡದವ್ರು ನಿಮಗೆ ಪ್ರಾರ್ಥನೆ ಮಾಡಿದ್ದಾರೆ ಅಂತ ನಿಮ್ಗೆ ಏನಾದರೂ ಇದೇನ್ರಿ, ನಿಮಗೆ ಜ್ಞಾಪಕ ಇದೆಯೇನ್ರಿ? ಹೋಗ್ಬಿಟ್ಟು ಸುಮ್ಮನೆ ಜಿ ಕನ್ನಡ ಸಿನಿಮಾದಲ್ಲಿ ಹೋಗ್ಬಿಟ್ಟು ಕಣ್ಣೀರು ಹಾಕೋದಲ್ಲ ರೀ. ಹೊರಗಡೆ ಕನ್ನಡದವರ ಒಂದು ಕನ್ನಡ ಮನಸ್ಸುಗಳ ಆ ಒಂದು ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳೋ ಅಂಥ ಕೆಪಾಸಿಟಿ ಬಳಸ್ಕೊಳ್ರಿ. ಹೋಗ್ಬಿಟ್ಟು ಯಾವನೋ ತಮಿಳು ತೆಲುಗು ಅವರಿಗೆ ಬಕೆಟ್ ಇಟ್ಕೊಂಡು ತಿರುಗಾಡೋದಲ್ಲ ಸ್ಟೇಜ್ ಮೇಲೆ. ಅದು ಯಾವುದೋ ಒಂದು ಸಿನಿಮಾದಲ್ಲಿ 1-2 BGM ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಒಂದು ಸೀನ್ಗಳು ಹಾಕಿದ್ರೆ ಅದಕ್ಕೆ ನಮ್ಮ ಕನ್ನಡದವರು ಅಯ್ಯೋ ಏನು ಆ ಸಿನಿಮಾ ಇವರಿಂದನೇ ಓಡ್ತು ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಡ್ತಾವ್ರೆ. ನಿಮ್ಮನ್ನು ಯೂಸ್ ಮಾಡ್ಕೊತಿರೋರ ನನ್ನ ಮಕ್ಕಳು, ಅರ್ಥ ಮಾಡ್ಕೊಳ್ಳಿ. ಹಾಗಂದಿದ್ದು ಮಾತ್ರಕ್ಕೆ ಕನ್ನಡ ಈ ನನ್ನ ಮಕ್ಕಳು ಜಿಲೇಬಿ ಇದರಿಂದನೇ ಬಂದಿದೆ ಅಂತೇನಲ್ಲ. ಕನ್ನಡಕ್ಕೆ ಆದಂಥ ಒಂದು ಇತಿಹಾಸ ಇದೆ, 2,500-3 ಸಾವಿರ ವರ್ಷಗಳ ಇತಿಹಾಸ ಇದೆ. ಅರ್ಥ ಆಯ್ತಲ್ಲ? ಅರ್ಥ ಮಾಡ್ಕೊಬೇಕು. ಅದರಲ್ಲೂ ಮುಖ್ಯವಾಗಿ ತಮಿಳ್ ಲವರ್ಸ್ಗೆ, ತೆಲುಗು ಲವರ್ಸ್ಗೆ, ನಾವು ಯಾವುದೇ ಭಾಷೆ ವಿರೋಧಿಗಳಲ್ಲ, ಇನ್ಕ್ಲೂಡಿಂಗ್ ಹಿಂದಿ, ತಮಿಳು, ತೆಲುಗು. ಯಾವ ಬೋಳಿ ಮಕ್ಕಳಾದರೂ ಬಂದ್ಬಿಟ್ಟು ಹೇರಿಕೆ ಮಾಡೋಕ್ಕೆ ಬಂದರೆ, ನಮ್ಮ ಭಾಷೆಯಿಂದ ನಿಮ್ಮ ಭಾಷೆ ಹುಟ್ಟಿರುವಂಥದ್ದು ನಮ್ಮ ಭಾಷೆನೇ ಕಲಿಬೇಕು ಅಂತೆಲ್ಲ ಬಂದರೆ ಹೆಂಗೆ ಹೊಡಿಬೇಕು ಅನ್ನೋದು ಕೂಡ ನಮ್ಗೆ ಗೊತ್ತಿದೆ. ಸೊ ಅದನ್ನು ಅರ್ಥ ಮಾಡಿಕೊಂಡು ತಿಕಾ ಮುಚ್ಕೊಂಡು ಕರ್ನಾಟಕದಿಂದ ಆಚೆ ಇದ್ದರೆ ಒಳ್ಳೆಯದು. ಇಲ್ಲ ಅಂತಂದರೆ ಕನ್ನಡಿಗರ ಪೌರುಷ ಏನು ಅಂತ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡ್ತೀರಾ. ಜಸ್ಟ್ ಇದೊಂದು ಸ್ವಲ್ಪ ಸ್ಯಾಂಪಲ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಸುಮಾರು ದಿವಸಗಳಿಂದ ವಿಡಿಯೋ ಮಾಡಿರಲಿಲ್ಲ. ಕಾರಣ ಏನು ಅಂತಂದರೆ ಬಿಗ್ ಬಾಸ್ ಆದಮೇಲೆ ಕಂಟೆಂಟ್ಗಳಿಲ್ಲ, ದೊಡ್ಡ ಹೀರೋಗಳು ಸಿನಿಮಾಗಳು ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ಅಪ್ಡೇಟ್ ಕೊಡೋಕ್ಕೂ ಕೂಡ ಅಪ್ಡೇಟ್ಗಳಿಲ್ಲ. ಅಪ್ಡೇಟ್ ಇದ್ದರೂ ಕೂಡ ಅದು ಯಾವುದು ಕೂಡ ಜೆನ್ಯೂನ್ ಅಪ್ಡೇಟ್ಗಳಿಲ್ಲ. ಸುಮ್ಮನೆ ಏನೋ ಚಿಕ್ಕ ಪುಟ್ಟದೆಲ್ಲ ಕೊಡಬೇಕಾಗುತ್ತೆ. ಅದು ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ. ಕೊಟ್ಟರೆ ಒಳ್ಳೆಯ ಒಂದು ಅಪ್ಡೇಟ್ ಏನಾದರೂ ಕೊಡಬೇಕು, ಜೆನ್ಯೂನ್ ಆಗಿರುವಂಥ ಅಪ್ಡೇಟ್ ಕೊಡಬೇಕು. ಇಲ್ಲ ಅಂತಂದರೆ ನಾನು ವಿಡಿಯೋ ಮಾಡಿದಂದ್ರೂ ಪರವಾಗಿಲ್ಲ. ಸೊ ನೆಕ್ಸ್ಟ್ ಬಿಗ್ ಬಾಸ್ಗೆ ಬರ್ತೀನಿ. ಅಥವಾ ಈ ಥರದ್ದೇನಾದರೂ ಕನ್ನಡಕ್ಕೆ ಅಥವಾ ಏನಾದರೂ ತೊಂದರೆ ಅಂತ ಆದಾಗ ಅಥವಾ ಒಂದು ಸೋಷಿಯಲ್ ಕನ್ಸರ್ನ್ ಇರೋವಂಥ ವಿಡಿಯೋಗಳೇನಿದ್ರು ಕೂಡ ವಿಡಿಯೋ ಮಾಡ್ತೀನಿ. ಆ್ಯಂಡ್ ನಾನು ಸುಮ್ಮನೆ ಅಂತೂ ಕೂತಿಲ್ಲ, ಬೇರೆ ಚಾನಲ್ಗಳಿದ್ದಾವೆ. ಸೊ ಅದರಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು ವಿಡಿಯೋ ಬರುತ್ತೆ, ಸೊ ಅದ್ರ ಬಗ್ಗೆ ಸ್ಪೆಷಲ್ ಆಗಿರುವಂಥ ವಿಡಿಯೋ. ಸೊ ಅದನ್ನು ನೋಡಿ ಅಂತ ಹೇಳ್ತೀನಿ. ಆ್ಯಂಡ್ ನಾನು ಮೊದಲೇ ಹೇಳ್ತಾ ಇದ್ದೀನಿ, ಸೊ ಕನ್ನಡ ಅಂತ ಬಂದಾಗ ಅಥವಾ ನೆಲ ಜಲ ಭಾಷೆ ಅಂತ ಬಂದಾಗ ದಯವಿಟ್ಟು ಯಾವ ಬೋಳಿ ಮಕ್ಕಳಿಗೂ ಬಿಟ್ಕೊಡಕ್ಕೆ ಹೋಗಬೇಡಿ. ಕನ್ನಡಕ್ಕೆ ಆ್ಯಂಡ್ ಕರ್ನಾಟಕಕ್ಕೆ ಈ ನೆಲ ಜಲ ಭಾಷೆಗೆ ಒಂದು ದೊಡ್ಡ ಇತಿಹಾಸ ಇದೆ. ಯಾವ ತಮಿಳು, ತೆಲುಗು ಅಥವಾ ಹಿಂದಿ, ಸಂಸ್ಕೃತ ಯಾವುದಕ್ಕೂ ಕಡಿಮೆ ಇಲ್ಲಿರೋವಂಥ ಒಂದು ಭವ್ಯವಾದಂಥ ಒಂದು ಇತಿಹಾಸ ನಮ್ಮ ಒಂದು ನೆಲ ಜಲ ಭಾಷೆಗಿದೆ. ಸೊ ಆ ಒಂದು ಗೌರವನ ಇಟ್ಕೊಳ್ಳಿ, ಆ ಒಂದು ಹೆಮ್ಮೆ ಇಟ್ಕೊಳ್ಳಿ. ಓಕೆ, ಅದನ್ನು ಕೆಳಗಡೆ ಬೀಳಕ್ಕೆ ಬಿಡಬೇಡಿ. ನಾನು ಹೇಳೋವಂಥದ್ದು ಕನ್ನಡಿಗರಿಗೆ. ಓಕೆ, ನಾನು ಇಷ್ಟು ಮಾತ್ರ ಹೇಳಬಲ್ಲೆ. ಇನ್ನೂ ಡೆಪ್ತಾಗಿ ಹೇಳಬೇಕು ಅಂತಂದರೆ ಅದಕ್ಕೆ ಕನ್ನಡದ ಒಂದು ತುಂಬ ಓದಿರೋವಂಥ ವ್ಯಕ್ತಿಗಳೇ ಹೇಳಬೇಕೆ ಹೊರತು ನಾನು ಸುಮ್ಮನೆ ಗೊತ್ತಿಲ್ಲದೇ ಏನೇನೋ ಒಂದು ಹೇಳೋವಂಥದ್ದು ಆಗಬಾರ್ದು. ಸೊ ಬಟ್ ನನ್ನ ಕನ್ನಡದ ಮೇಲೆ ಹೆಮ್ಮೆ ಇದೆ. ನನ್ನ ಭಾಷೆ, ನನ್ನ ನೆಲ ಜಲದ ಬಗ್ಗೆ ಯಾವನ್ನೇ ಒಂದು ಕೆಳಗಡೆ ಹಾಕಿ ಮಾತಾಡಿದ್ರೆ ನಾನಂತೂ ತಡ್ಕೊಳ್ಳಲ್ಲ. ಓಕೆ, ನನಗೆ ಗೊತ್ತಿರೋಷ್ಟು ನಾನಂತೂ ಮಾತಾಡೇ ಆಡ್ತೀನಿ. ಓಕೆ, ನನ್ನ ವೇದಿಕೆ ಇದೆ, ನಾನು ಮಾತಾಡ್ತೀನಿ.
ಓಕೆ. ಸೊ ನಾನು ಸುಮ್ಮನೆ ಕೂರುವಂಥ ಮಗ ಅಂತೂ ಅಲ್ಲ. ಸೊ ನೀವು ಕೂಡ ವಾಯ್ಸ್ ರೈಸ್ ಮಾಡಿ, ನಿಮ್ಗೆ ಗೊತ್ತಿರೋಷ್ಟು ಜ್ಞಾನನ ಹಂಚ್ಕೊಳ್ಳಿ ಅಂತ ಹೇಳ್ತೀನಿ. ಕಮಲ್ ಹಾಸನ್ ಒಳ್ಳೇದಲ್ಲ, ನಿನ್ನ ಥಗ್ ಲೈಫ್ ಆಗಿರ್ಬೋದು. ಸೊ ಕನ್ನಡಿಗರ ಒಂದು ಥಗ್ ಲೈಫ್ ಏನು ಅಂತ ನೀವು ನೋಡಬೇಕಾಗುತ್ತೆ. ಸೊ ಹೋದ್ನ ಬಿಸ್ನೆಸ್ ಮಾಡ್ಕೊಂಡು ತಿಕ್ಕ ಮುಚ್ಕೊಂಡು ಹೋಗ್ಬೇಕಷ್ಟೇ. ಓಕೆ, ನೀನೇನು ದೊಡ್ಡ ಲಾಡ್ ಲಬಕ್ದಾಸ್ ಅಲ್ಲ, ಅರ್ಥ ಮಾಡ್ಕೊ, ಮುಚ್ಕೊಂಡು ಹೋಯ್ತಾ ಇರು. ಬಾಯ್.